ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಗಂಗಾವತಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ ಮಾನಿಪಾಟೀಲ್ ಅವರಿಗೆ ಆಗಸ್ಟ್ -28 ಗುರುವಾರ ಲಯನ್ಸ್ ಕ್ಲಬ್ನಲ್ಲಿ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎಂದು ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶೇಖರ್ ತೆಗ್ಗಿ ಅವರು ತಿಳಿಸಿದರು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಡಾಕ್ಟರ್ ಶಿವಕುಮಾರ ಮಾನಿಪಾಟೀಲ್ ಅವರು ವೃತ್ತಿಯಲ್ಲಿ ಒಬ್ಬ ವೈದ್ಯರಾಗಿ, ಸಾಹಿತಿಗಳಾಗಿ, ಸಮಾಜ ಸೇವಕರಾಗಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸುತ್ತಾ ಜನಾನುರಾಗಿಯಾಗಿದ್ದಾರೆ. ಇವರಿಗೆ ಸನ್ಮಾನಿಸಿ ಅಭಿನಂದಿಸುವುದು ನಮ್ಮ ಅಕಾಡೆಮಿಯ ಹೆಬ್ಬಯಕೆಯಾಗಿತ್ತು. ಅಂದರೆ ಈ ದಿನ ಅವರಿಗೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಮಾಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಡಕೆಯ ವಡಕೆಪ್ಪ ತಾತನವರು ವಹಿಸಿದ್ದರು. ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಬಸವರಾಜ ಮೇಟಿ ಉಪಸ್ಥಿತರಿದ್ದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶಿವಕುಮಾರ ಮಾನಿಪಾಟೀಲ್ ಅವರು, ನಾನು ಸುಮಾರು 2000 ಇಸ್ವಿಯಲ್ಲಿ ಲಯನ್ಸ್ ಕ್ಲಬ್ ಸದಸ್ಯನಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದು, ಅಂದಿನಿಂದ ಪರಿಸರ ರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ನಗರದ ಸ್ವಚ್ಛತೆ ಕುರಿತಂತೆ ಹಲವಾರು ಸೇವಾ ಕಾರ್ಯಗಳಲ್ಲಿ ನಾನು ತೊಡಗಿಕೊಂಡಿದ್ದು, ಗಂಗಾವತಿ ಒಂದು ಮಾದರಿ ನಗರವಾಗಿ ಅಭಿವೃದ್ಧಿಯಾಗಬೇಕೆನ್ನುವುದು ನನ್ನ ಒತ್ತಾಸೆಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಸಾರ್ವಜನಿಕರು ಕೈಜೋಡಿಸಬೇಕೆಂದರು. ನನ್ನ ಈ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಿದ ಅಕಾಡೆಮಿಗೆ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪ್ರಹ್ಲಾದ ಕುಲಕರ್ಣಿ, ಚಿದಾನಂದ ಕೀರ್ತಿ, ದಶರಥ ಪಿ, ರಮೇಶ ಕೋಟಿ, ಎಚ್. ಮಲ್ಲಿಕಾರ್ಜುನ, ಸಿಂಗಾಪುರ ಭೀಮರಾಯ ನಾಯಕ್, ಶಿವಕುಮಾರ ಹಾದಿಮನಿ, ಪ್ರಕಾಶ ರೆಡ್ಡಿ, ಆರ್. ಚನ್ನಬಸವ, ಆರತಿ ಮಂಜುನಾಥ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಶಿವಕುಮಾರ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದ್ದು, ಭಾಳ ಇದಾಯಿತು. ನಾನು ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಸ್ಥಾಪನೆ ಮಾಡಿದೆ, ಅವ್ರನ್ನ ಆಹ್ವಾನಿಸಿದ್ದೆ. ಅದು ಏನೋ ಕಾರಣದಿಂದ ಆಗಲಿಲ್ಲ. ಆದರೂ ಇವರಿಗೆ ಸನ್ಮಾನ ಮಾಡಬೇಕು ಅಂತ ನನಗೆ ಭಾಳ ಕಾತರದಿಂದ ಇದ್ದೆ. ಅದು ಲೇಟಾಗಿ ಆಯಿತು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೂ ಬರಲ್ಲ, ಕಮ್ಮಿ. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗಣ್ಯಮಾನ್ಯರೇ, ಅದು ಮುಂದಿನ ಸರಿ ನಾನು ಇದನ್ನೇ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಪ್ರಶಸ್ತಿ ಅಂತೇಳಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ ಹಮ್ಮಿಕೊಂಡಿದ್ದೀನಿ. ಅವ್ರನ್ನ ಈ ವೇದಿಕೆ ಮೂಲಕ ತಮ್ಮೆಲ್ಲರ ಮೂಲಕ ಅವ್ರಿಗೆ ಗೆಸ್ಟಾಗಿ ಆಹ್ವಾನಿಸಿ ಅವ್ರಿಗೆ ಸನ್ಮಾನ ಮಾಡಿಸ್ಬೇಕು, ನನ್ನ ಕಾರ್ಯಕ್ರಮ ಅವ್ರು ನಡೆಸ್ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಇದೇ ಯಾಕೆಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ನಮಗೆ ನಿಲ್ಕಲಾರದ ನಕ್ಷತ್ರ, ಅವರು ಸರ್ಕಾರದಿಂದ ನಡೆಸೋದಾರ. ನಮಗಂತೂ ಉತ್ತರ ಕರ್ನಾಟಕದಲ್ಲಿ ಯಾರಿಗಾರಿಗೂ ಇಲ್ಲ. ಅದಕ್ಕಾಗಿ ನಾವೇನು ಉತ್ತರ ಕನ್ನಡ ಜನರಿಗೆ ಇದು ಸಿಗಲಿ, ಸೌಲಭ್ಯ ಸಿಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮ ಅಂದ್ಕೊಂಡೇನೆ. ಅಕ್ಟೋಬರ್ದಾಗ ನಾನು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ. ತಾವೆಲ್ಲ ಇಚ್ಛೆ ಇದ್ದವ್ರು ಕೂಡ ನಾನು ಸಹಕರಿಸಿ ಎಲ್ಲ ಇದು ಮಾಡ್ಬೇಕಂತೇಳಿ ನಾನು ನಿಮ್ಮೆಲ್ಲೆಲ್ಲ ಕೇಳ್ಕೊಂತೀನಿ. ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಹಾಗೂ ದಂತ ವೈದ್ಯರು, ಇವತ್ತು ಸಮಾಜ ಸೇವೆ ಅಂದರೆ ಅಷ್ಟಿಷ್ಟಲ್ಲ, ಯಾಕಂದರೆ ಅವ್ರ ಜೊತೆ ನಾನು ಪಾಲ್ಗೊಂಡಿನಿ. ಯಾಕೆಂದರೆ ಒಬ್ಬರು ಆದಂಥ ನಮ್ಮ ಶಿವಕುಮಾರ್ ಮಾಲಿಪಾಟೀಲ್ ಸರ್ಗೆ ಮೊದಲು ಧನ್ಯವಾದಗಳನ್ನ ಹೇಳಬಯಸ್ತೀನಿ. ಅದೇ ರೀತಿಯಾಗಿ ಇವತ್ತು ಕುಂಭಮೇಳ ಸಂಸ್ಕೃತಿ ಅಕಾಡೆಮಿಯಿಂದ ಒಂದು ಅಭಿಮಾನ ಇಟ್ಟು ಇವತ್ತೊಂದು ಸನ್ಮಾನ ಮಾಡಿದ್ದಕ್ಕೆ ಸರ್ಗೆ ಅವ್ರಿಗೂ ನಾನು ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಸರ್ ಜೊತೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡಿವಿ. ಇವತ್ತು ಗಂಗಾವತಿಯಲ್ಲಿ ಜಡ್ಜ್ ಮುಖಾಂತರ ಪ್ಲಾಸ್ಟಿಕ್ ನಿಷೇಧ ಹಾಗೂ ನಿರ್ಗತಿಯರಿಗೆ ಅವ್ರಿಗೆ ಏನಂತಂದ್ರೆ ಏನ್ ಸವಲತ್ತು ಬೇಕು ಇವತ್ತು ತಮ್ಮ ಕೈಲಾದಷ್ಟು ಇವತ್ತು ಸರ್ ಸಹಾಯ ಮಾಡ್ತಾ ಇದ್ದಾರೆ. ಅನೇಕ ಇವತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿರೋದು ಇವತ್ತು ನಮ್ಮ ಶಿವಕುಮಾರ್ ಸರ್ಗೆ ಇವತ್ತು ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು. ಯಾಕಂದ್ರೆ ಇವತ್ತು ಹಲವಾರು ಡಾಕ್ಟರ್ ಅದಾರ, ನಮ್ಮ ಗಂಗಾವತಿಯಲ್ಲಿ ಹಲವಾರು ಡಾಕ್ಟರ್ ಅದಾರ. ಸಾಮಾಜಿಕ ಚಿಂತನೆ ಬೇಕು. ಇವತ್ತು ತಮ್ಮ ವೈದ್ಯ ಡ್ಯೂಟಿ ಒಳಗೆ ಮತ್ತು ಇವತ್ತು ಸಾಮಾಜಿಕ ಚಿಂತನೆ ಮಾಡ್ತಾರಲ್ಲ, ಇವತ್ತು ಡಾಕ್ಟರ್ ಹುಡುಕಾಡ್ರಿ ಸಿಗೋದಲ್ಲ. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ಏನು ಮಾಡಲ್ಲ, ಬರೀ ಸರ್ ನಾವು ಇವತ್ತು ನಿಜವಾಗ್ಲಿ ನಾ ಹೆಮ್ಮೆ ಪಡ್ತೀನಿ. ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಸರ್ ಕಾರ್ಯಕ್ರಮ ಹೊಂಟೀನಿ ಅಂತಂದ್ರೆ ಬಾರಪ್ಪ ಇಲ್ಲಿ ಅಂತ ಇದು ಮಾಡಿ ಬೇಡ ಸರ್ ಅಂತಂದ್ರು ಕೇಳಲ್ಲ. ಆ ರೀತಿ ಐತಿ. ತಮ್ಮ ಸಹಾಯ ಮುಖಾಂತರ ಇವತ್ತು ಅವ್ರಿಗೆ ಮಾಡಿ ಕಳಿಸ್ತಾರ. ಇಂಥವ್ರು ನಮ್ಗೆ ಏನಂತಂದ್ರೆ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದಿಂದ ಮತ್ತು ನಮ್ಮ ಸಂಸ್ಕೃತಿ ಅಕಾಡೆಮಿಯಿಂದ ನಾವು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ನಾನು ಒಂದು 4 ಮಾತನ್ನು ಮುಗಿಸಿದ್ದೇನೆ. ಜೈ ಜೈ ಕರ್ನಾಟಕ ಮಾತೆ. ಆತ್ಮೀಯರಾದ ಶೇಖರ್ ತೆಗ್ಗಿ ಅವರೇ, ಬಸವರಾಜ್ ಮೇಟಿ ಸರ್ ಅವರೇ, ಹಾಗೂ ಎಲ್ಲ ಪತ್ರಕರ್ತರೇ, ಹಾಗೂ ನಮ್ಮ ಚಾರಣ ಬಳಗದ ಸದಸ್ಯರೇ, ಹಾಗೂ ನಮ್ಮ ಶೇಖರ್ ತೆಗ್ಗಿ ಅವರ ಆತ್ಮೀಯರೇ, ಗೆಳೆಯರೇ, ಇದು ನಾನು 26ನೇ ವರ್ಷ ನಾನು ಗಂಗಾವತಿಯಲ್ಲಿ ಈಗ ಬಂದು ಪ್ರಾಕ್ಟೀಸ್ ಪ್ರಾರಂಭ ಮಾಡಿ ಮೊದಲು 3-4 ವರ್ಷ, ಒಂದು 5 ವರ್ಷವರೆಗೆ ನಾನು ಪ್ರಾಕ್ಟೀಸ್ ಜೊತೆ ಇದ್ದೆ. ನಂತರ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಾನು ಪ್ರಾರಂಭ ಮಾಡಿದ್ದೆ. ಲಯನ್ಸ್ ಕ್ಲಬ್ ಸದಸ್ಯನಾಗಿ 2000 ಇಸ್ವಿಯಲ್ಲಿ ನಾನು ಲಯನ್ಸ್ ಕ್ಲಬ್ ಜೊತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿದೆ. ಸೊ ಅದು ನಮಗೆ ಸಾಮಾಜಿಕ ಕಾರ್ಯಗಳು ಮಾಡ್ದಂಗೆಲ್ಲ ನಮಗೆ ಮನಸ್ಸಿಗೆ ಖುಷಿ ನೀಡಿತು. ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗಿದ್ದೆ. ಈಗ ಆಲ್ಮೋಸ್ಟು ಎಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅಂತ ಹಿಂದೆ ನೋಡಿದ್ರೆ ನಮಗೆ ಅಚ್ಚರಿ ಮೂಡುತ್ತದೆ, ಎಷ್ಟೊಂದು ಕೆಲಸಗಳು ಮಾಡಿದ್ದೀವಿ ಅಂತ. ಅವೆಲ್ಲ ಮಾಡಬೇಕಾದ್ರೆ ಎಷ್ಟೋ ಸರಿ ನಾನು ಟಿಫಿನ್ ಮಿಸ್ ಆಗಿದೆ, ಮಧ್ಯಾಹ್ನ ಊಟ ಮಿಸ್ ಆಗಿದೆ, ರಾತ್ರಿ ಊಟ ಮಿಸ್ ಆಗಿದೆ. ಯಾಕಂದ್ರೆ ನಾವು ಎಲ್ಲೇ ಹೋಗಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ದುರ್ಗಾ ಮಾಳ ಕ್ಲೀನ್ ಮಾಡ್ಬೇಕಾದ್ರೆ 3-4 ತಿಂಗಳ ಕೆಲಸಗಳನ್ನ ಮಾಡಿದ್ದೀವಿ. ನಮ್ಮ ಚಾರಣ ಬಳಗವನ್ನು ಕಟ್ಕೊಂಡು ಹಲವಾರು ಸ್ಮಾರಕಗಳ ಸ್ವಚ್ಛತೆ, ಇವನ್ನು ನಮ್ಮ ಇದು ಹೇಮಗುಡ್ಡ ಕೋಟೆನೇ ಕಾಣ್ತಾ ಇದ್ದಿಲ್ಲ. ನಮ್ಮ ಕಳಕಂಗೌಡ್ರನ್ನ JCB ಇಟ್ಕೊಂಡು 3 ದಿನಗಳ ಕಾಲ ಜಾಲಿ ಮುಳ್ಳನ್ನು ತೆಗೆಸಿ ಇವತ್ತು ಹೇಮಗುಡ್ಡ ಕೋಟೆ ಕಾಣ್ತಾ ಇದೆ. ಸೊ ಬೇರೆ ಬೇರೆ ನಮಗೇನು ಇಲ್ಲೇ ನಮಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ಏನು ನೆಹರು ಪಾರ್ಕ್ ಇದೆ, ಅದು ಇಷ್ಟು ಇದು ಅವಾಂತರ ಆಗಿತ್ತಂದ್ರೆ ಅದಕ್ಕೆ 4 ಹತ್ರ ಗೇಟ್ ಓಪನ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ವು. ಅದು ಗಮನಕ್ಕೆ ಬಂದ ತಕ್ಷಣ ನಮ್ಮ ಗಂಗಾವತಿ ಚಾರಣ ಬಳಗ ಎಲ್ಲ ನಮ್ಮ ಸಮಾನ ಮನಸ್ಕರು ಸೇರಿ ಅದಕ್ಕೊಂದು ಸ್ವಚ್ಛತೆ ಅಭಿಯಾನ ಪ್ರಾರಂಭ ಮಾಡಿಸಿ ಅದಕ್ಕೆ ನಗರಸಭೆ ಎಚ್ಚರಗೊಳ್ತು. ಇಮಿಡಿಯೇಟ್ ಅದನ್ನ ಅದೆಲ್ಲ ಗೇಟ್ ಎಲ್ಲ ಇದು ಮಾಡಿ ರಾತ್ರಿ 8 ಗಂಟೆಗೆ ಈಗ ಅದು ನೆಹರು ಪಾರ್ಕ್ ಕ್ಲೋಸ್ ಆಗುತ್ತೆ. ಆಮೇಲೆ ಈಗ ಸ್ವಚ್ಛತೆ ಮೇಂಟೈನ್ ಆಗಿದೆ. ನಾವು ಮೊನ್ನೆನು ಗಿಡಗಳು ನೆಟ್ಟು ಬಂದ್ವಿ. ಆಮೇಲೆ ಎಲ್ಲಿ ಊರಲ್ಲಿ ತೆಗ್ಗು ಅವಾಂತರ ಅಂತ ಗೊತ್ತಿದೆ. ಅದಕ್ಕೆ ನಾವೇನು ಸುತ್ತರದ ಲೈಟ್ಗಳನ್ನು ಹಚ್ಚಿ ದೀಪಗಳನ್ನ ಹಚ್ಚಿ ಅದೊಂದು ಪ್ರತಿಭಟನೆ ಮಾಡಿದ್ವಿ. ಮತ್ತು ಮೊನ್ನೆನೋ ತೆಗ್ಗು ಬಿದ್ದಾಗ ನಾನು ಕಮಿಷನರ್ ಸರ್ ಕೂಡ ಮಾತಾಡಿ ಇಮಿಡಿಯೇಟ್ ತೆಗ್ಗು ಮುಟ್ಸಿ ಅಂತ ಮನವಿ ಮಾಡಿದ್ವಿ. ಅವರು ಅಟ್ಲೀಸ್ಟ್ ಅಡ್ಡಾಡಕ್ಕೆ ಬರೋ ಹಾಗೆ ಗಣಪತಿ ತೊಗೊಂಡೋಗಿ ಬರೋ ಹಾಗೆ ಮಾಡಿದ್ದಾರೆ. ಸೊ ನಮ್ಮ ಜವಾಬ್ದಾರಿ ಅಂದರೆ ನಾವು ಇಲ್ಲಿ ಪ್ರಜ್ಞಾವಂತರು, ನಾವು ಡಾಕ್ಟರ್ ಆಗಿವಿ, ಇಂಜಿನಿಯರ್ ಆಗಿವಿ, ವಕೀಲರಾಗಿವಿ ಅನ್ನೋದಕ್ಕಿಂತ ಪತ್ರಕರ್ತ ನಮ್ಮ ಸಾಮಾಜಿಕ ಜವಾಬ್ದಾರಿ ನಮ್ಮಲ್ಲಿ ಇರಬೇಕು. ಜಪಾನು ಮತ್ತು ಬೇರೆ ಬೇರೆ ದೇಶಗಳು, ಅಮೆರಿಕ, ಆಸ್ಟ್ರೇಲಿಯಾ ದೇಶಗಳು ಯಾಕೆ ಅಷ್ಟು ಮುಂದುವರೆದವಂದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ಇರ್ತದೆ. ಬರೀ ಸರ್ಕಾರ ಅಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ ಇರ್ತದೆ. ನಾವೇನು ತಿಂತೀವಿ, ಏನು ಮಾಡ್ತೀವಿ ಅನ್ನೋದು ಭಾಳಷ್ಟು ಯೋಚನೆ ಮಾಡ್ಬೇಕು. ನಾವೇನು ಮಾಡ್ತೀವಿ, ಮೊನ್ನೆ ಬಸ್ ಸ್ಟ್ಯಾಂಡ್ ಎದುರಿಗೆ ಒಬ್ಬನು ಬಂದ, ಅಲ್ಲಿ ಟೀ ಅಂಗಡಿ ಅವನು, ಅಲ್ಲಿ ಟೀ ಕುಡಿದು ತೊಳೆದಿರ್ತಾರಲ್ಲ ಆ ಗ್ಲಾಸ್ಗಳನ್ನ ಒಂದು ಬಕೆಟ್ ನೀರು ಬಂದು ರೋಡಿಗೆ ಚೆಲ್ಲಿದ. ನಾವು ಕೇಳಿದೆ, ಏನು ಮಾಡಿದೆ ನೀನು ಅಂತ. ಇಲ್ಲ, ನೀರು ಚೆಲ್ಲಿದೆ. ಎದಕ್ಕೆ ಚೆಲ್ತಿ ನೀರು? ಸೊ ಹಾಗಾದ್ರೆ ಕ್ವಶನ್ ಮಾಡೋಕೆ ಆಮೇಲೆ ನಮಗೂ ಪ್ರಜ್ಞೆ ಇರ್ಬೇಕು ನಾವೇನು ಮಾಡ್ತಾ ಇದೀವಿ ಅಂತ. ಗುಟ್ಕಾ ಚೀಟ ಒಗೆಯೋದಾಗಲಿ, ಗುಟ್ಕಾ ತಿಂದು ಎಲ್ಬೇಕಲ್ಲಿ ಉಗಳೋದಾಗಲಿ, ಸ್ವಚ್ಛತೆಯನ್ನು ಕಾಪಾಡೋದಾಗಲಿ ಭಾಳಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ, ಆಮೇಲೆ ಸರ್ಕಾರದ ಮೇಲೆ ಇರುತ್ತೆ. ಸೊ ಅದನ್ನು ನಾವು ಮನವರಿಕೆ ಮಾಡಿದ್ರೆ ನಮ್ಮ ಊರು ಸ್ವಚ್ಛ ಇರುತ್ತೆ. ಆಮೇಲೆ ನಮ್ಮ ಊರು ಸ್ವಚ್ಛ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಆರೋಗ್ಯ ಚೆನ್ನಾಗಿದ್ರೆ ನಾವು ಸದೃಢವಾಗಿರ್ತೀವಿ.
ಆ ನಿಟ್ಟಿನಲ್ಲಿ ಸದೃಢ ಸಮಾಜ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಪ್ರಜ್ಞಾವಂತರು ಒಂದಾಗಬೇಕು. ನಮ್ಮ ಶೇಖರ್ ತಗ್ಗಿ ಅವರು ನನಗೆ ಹಿಂಗೆ ಒತ್ತರ ಸನ್ಮಾನ ಮಾಡ್ತೀವಿ ಬರ್ರಿ ಅಂತ ಹೇಳಿದ್ರು. ಈ ಬೇಕಾಗಿಲ್ಲ, ಭಾಳ ದಿವಸ ಆಯಿತು ನಾವು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿವಿ. ಇಲ್ಲ, ನೀವು ಮೊನ್ನೆ ಬೆಂಗಳೂರಿಗೆ ಬಂದು ಸಂತೋಷ್ ಹೆಗ್ಡೆ ಅವರ ಜೊತೆ ಸನ್ಮಾನ ಆಯಿತು, ಅದನ್ನು ನಮಗೆ ನಿಮ್ಮ ಮನೆ ಕರ್ಕೊಂಡು ಹೋಗೋಕ್ಕಾಗಿತ್ತು, ಆಗಲಿಲ್ಲ ಅಂತ ಹೇಳಿದ್ರು. ಆಯ್ತು ಮಾಡ್ರಿ, ಬರ್ತೀನಿ ಅಂತ ಹೇಳಿದೆ. ಏನೋ ಒಂದು ಗಿಡದ ಕೆಳಗಡೆ ಪರಿಸರ ಪ್ರೇಮಿ ಆಗಿದ್ರೆ ಗಿಡದ ಕೆಳಗೆ ಮಾಡ್ರೆ ಸಾಕಾಯ್ತು ಅಂದಿಲ್ಲ, ಇಲ್ಲಿ ಮಾಡಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.